ನಮಸ್ಕಾರ ಸ್ನೇಹಿತರೆ. ಕ್ಯಾಪ್ಟನ್ ಆದಾಗ ರಜತ್ ಮಾಡಿದ ಫೇರ್ ಗೇಮ್ ಆಟದ ಬಗ್ಗೆ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ. ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಭವ್ಯ ಪರವಾಗಿ ನಿಂತ ರಜತ್ಗೆ ಕಿಚ್ಚನ ಲೀಡರ್ಶಿಪ್ ಲೆಸನ್ ಕೂಡ ಆದಂತಿದೆ. ಬಿಗ್ ಬಾಸ್ ಸೀಸನ್ 11 ಕೊನೆಯ ಹಂತ ತಲುಪುತ್ತಿದೆ. ಇದೀಗ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲಿ ಭವ್ಯ ಅವರು ಹನುಮಂತನಿಗೆ ಮಾಡಿದ ಹಲ್ಲೆ ಹಾಗೆ ಕ್ಯಾಪ್ಟನ್ ಆದಾಗ ರಜತ್ ಮಾಡಿದ ಫೇರ್ ಗೇಮ್ ಆಟದ ಬಗ್ಗೆ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ. ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಭವ್ಯ ಪರವಾಗಿ ನಿಂತ ರಜತ್ಗೆ ಕಿಚ್ಚನ ಲೀಡರ್ಶಿಪ್ ಲೆಸನ್ ಕೂಡ ಆದಂತಿದೆ. ಬಿಗ್ ಬಾಸ್ ಮನೆಯಲ್ಲಿ ಟಫ್ ಸ್ಪರ್ಧಿ ಅಂದ್ರೆ ಅದು ತ್ರಿವಿಕ್ರಮ್ ಹಾಗೂ ಮಂಜು. ಈ ವಾರ ರಜತ್ ಮನೆಯ ಕ್ಯಾಪ್ಟನ್ ಆಗಿದ್ದು ಯಾವುದೇ ಟಾಸ್ಕ್ ನಲ್ಲಿ ಭಾಗವಹಿಸಿಲ್ಲ. ಬದಲಾಗಿ ಅವರು ಟಾಸ್ಕ್ ಉಸ್ತುವಾರಿಯಲ್ಲಿದ್ದರು. ಒಂದು ತಂಡದಲ್ಲಿ ಉಗ್ರ ಮಂಜು ಗೌತಮಿ ಇದ್ದರೆ ಇನ್ನೊಂದು ತಂಡದಲ್ಲಿ ಮೋಕ್ಷಿತಾ ಭವ್ಯ ಇದ್ದರು. ಹೆಚ್ಚಾಗಿ ಭವ್ಯ ಪರವಾಗಿಯೇ ನಿರ್ಧಾರಗಳನ್ನ ಪ್ರಕಟಿಸಿದ್ದರು ರಜತ್. ಈ ಬಗ್ಗೆ ಸುದೀಪ್ ಈಗ ಚರ್ಚೆ ಮಾಡಿದ್ದಾರೆ. ರಜತ್ ಅವರು ತಮ್ಮ ಉಸ್ತುವಾರಿಯನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಎಂದಾಗ ಮಂಜು ಅವರು ಫೇವರಿಸಂ ಆಟ ಆಡಿದ್ರು ಎಂದಿದ್ದಾರೆ. ಇದನ್ನ ಒಪ್ಪಲಿಲ್ಲ ರಜತ್. ಆಗ ಸುದೀಪ್ ಅವರು ನಿಮ್ಮ ಬಗ್ಗೆ ಪ್ಯಾಟರ್ನ್ ತರ ಕಂಡಿದೆ, ಭವ್ಯ ಪ್ರತಿ ಬಾರಿ ಇದ್ದರು ಎಂದಿದ್ದಾರೆ. ಭವ್ಯ ಈ ವೇಳೆ ಸಮರ್ಥಿಸಿಕೊಂಡಿದ್ದಾರೆ. ಅದೇ ವೇಳೆ ಸುದೀಪ್ ಅವರು ನಿಮ್ಮ ಎಲ್ಲ ಆಟಗಳನ್ನ ಎಷ್ಟು ಸಲ ಝೂಮ್ ಹಾಕಿ ನೋಡಲ್ಲ ಅಂದುಕೊಂಡಿದ್ದೀರಾ? ಉಸ್ತುವಾರಿಯಲ್ಲಿ ಮಾಡುವ ಮಿಸ್ಟೇಕ್ ಅಲ್ಲಿ ಎಷ್ಟು ಜನಕ್ಕೆ ಇದು ಸಮಸ್ಯೆ ಆಗುತ್ತೆ ಎನ್ನುವುದು ಗೊತ್ತಾ? ಇದೆಲ್ಲ ನೋಡಿದಾಗ ಲೀಡರ್ಶಿಪ್ ಕ್ವಾಲಿಟಿ ಕಾಣಲ್ಲ ರಜತ್ ಎಂದಿದ್ದಾರೆ ಕಿಚ್ಚ. ಒಟ್ಟಿನಲ್ಲಿ ರಜತ್ ಅವರು ಮಾಡಿದ ಮಾಸ್ಟರ್ ಪ್ಲಾನ್ ಔಟ್ ಆಗಿದ್ದು ಮಂಜು ಅಂತಿದ್ದಾರೆ ನೆಟ್ಟಿಗರು. ಸ್ನೇಹಿತರೆ, ರಜತ್ನ ಉಸ್ತುವಾರಿ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.